ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ತುಂಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮುರೇಹಳ್ಳಿ ಗ್ರಾಮಕ್ಕೆ ಕಳೆದ 20 ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರನ್ನು ಸರಬರಾಜು ಮಾಡಿಲ್ಲ ಎಂದು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಗ್ರಾಮಸ್ಥರು ಪ್ರತಿಭಟಿಸಿದರು. ನಮ್ಮ ಗ್ರಾಮಕ್ಕೆ ಕಳೆದ 20 ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರನ್ನ ಪಂಚಾಯಿತಿಯವರು ನೀಡಿಲ್ಲ. ಈ ಬಗ್ಗೆ ಈಗಾಗಲೇ ದೂರು ನೀಡಿದ್ರೂ ಕ್ರಮ ವಹಿಸಿಲ್ಲ. ಈ ಹಿಂದೆ ಪಂಚಾಯಿತಿಯಿಂದ ಕುಡಿಯುವ ಉದ್ದೇಶಕ್ಕಾಗಿ ವಿತರಣೆ ಮಾಡಿದ ನೀರು ಕಲುಷಿತವಾಗಿದ್ದು ಪಾತ್ರೆ ತೊಳೆಯಲು ಸಹ ಯೋಗ್ಯವಾಗಿಲ್ಲ. ಪ್ರಸ್ತುತ ಎಲ್ಲ ಮನೆಯಲ್ಲೂ ಸಣ್ಣ ಸಣ್ಣ ಮಕ್ಕಳು, ವೃದ್ಧರು ಇರುವುದರಿಂದ ಆರೋಗ್ಯಕ್ಕೆ ತುಂಬಾ ಹಾನಿಕರವಾಗಿದೆ. ಈಗ ಶಾಶ್ವತ ಕುಡಿಯುವ ನೀರಿನ ಪೂರೈಕೆ ಮಾಡುವ ಬಗ್ಗೆ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ತಿಳಿಸಿದ್ದಾರೆ. ಒಂದು ವೇಳೆ ನೀರು ಸರಬರಾಜು ಮಾಡಲು ವಿಫಲವಾದರೆ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಎಂದು ಗ್ರಾಮದ ರವಿ ತಿಳಿಸಿದರು. ಈ ಹಿಂದೆ ನಮ್ಮ ಪಂಚಾಯಿತಿಯಿಂದ ಯಾವುದೇ ನೀರಿನ ಕೊರತೆ ಇಲ್ಲದೆ ಗ್ರಾಮಕ್ಕೆ ನೀರನ್ನ ಸರಬರಾಜು ಮಾಡುತ್ತಿದ್ವು. ಆದರೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಬೋರ್ವೆಲ್ನಲ್ಲಿ ನೀರು ಬತ್ತಿ ಹೋಗಿದ್ದು ನೀರಿನ ಸಮಸ್ಯೆ ಎದುರಾಗಿದೆ. ಆದ್ದರಿಂದ ತುರ್ತಾಗಿ ಖಾಸಗಿಯವರಿಂದ ತಾತ್ಕಾಲಿಕವಾಗಿ ಕುಡಿಯುವ ನೀರನ್ನ ಪೂರೈಸಲು ಕ್ರಮ ವಹಿಸಿ ಶಾಶ್ವತವಾಗಿ ನೀರನ್ನ ಸರಬರಾಜು ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಾಸು ತಿಳಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಟಿಪಿ ಮಲ್ಲೇಶ್, ಸದಸ್ಯರಾದ ಯೋಗೇಶ್, ಪುಟ್ಟರಾಜು, ರವಿ, ಪ್ರದೀಪ್, ಶ್ರೀಧರ್ ಸೇರಿದಂತೆ ಇತರರು ಹಾಜರಿದ್ದರು. ಪಂಚಾಯತ್ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಹೇಳ್ತಿರ್ತೀವಿ ಬೇರೆ ಮಾಡ್ತಾರೆ ಮಾಡ್ತೇನೆ ಅಂತ. ಇವತ್ತು ಬಂದು ಕೇಳ್ತಿದ್ವಿ, 1 ಗಂಟೆಯಲ್ಲಿ ನೀರು ಕೊಡ್ತೀವಿ ಅಂತ ಹೇಳ್ತೀವಿ. ಒಂದು ಕೊಟ್ಟಿಲ್ಲ ಅಂದ್ರೆ ದಿನ ಉಗ್ರ ಹೋರಾಟ ತಾಲೂಕ್ ಪಂಚಾಯತಿಲಿ ಅದನ್ನ ವಹಿಸ್ಕೊಂಡು ನಾವು ಗ್ರಾಮಸ್ಥರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೋರಾಟ ಇವತ್ತು ಒಳಗಡೆ ಎಲ್ಲ ಬರೀ ಸ್ವಂತವಾಗಿ ಎಲ್ಲ ಫುಲ್ಲು ಶಾಶ್ವತ ನೀರನ್ನು ಕುಡಿಯೋ ವ್ಯವಸ್ಥೆ ಮಾಡ್ತೀವಿ ಅಂತ ಪಂಚಾಯತಿ ವಿಡಿಯೋ ಪಂಚಾಯತ್ರು ಎಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಡ್ಕೊಂಡ್ರೆ ನಮಗೆ ಇನ್ನೂ ಒಳ್ಳೆಯದು. ಮುಂದಿನ ಹೋರಾಟಕ್ಕೆ ಹೆಜ್ಜೆ ಹಿಡಿದಂಗೆ ಒಂದು ಅವಕಾಶ ಮಾಡಿಕೊಡ್ತಿದ್ದಂಗೆ ಇಲ್ಲಿಗೆ ನೀರಿನ ಸಮಸ್ಯೆ ಬಗ್ಗೆ ಒಳ್ಳೆಯದಂತೆ. ಬೋರಿನ ನೀರು ಆಯ್ತಾ. 2024 ನೀವು ಮೋಟ್ರ್ ಕೊಟ್ಟಾದಾಗ ನೀವು ಕುಡಿ ತೋರಿಸಿ ನನ್ನ ಮಗಳಿಗೆ 1 ವರ್ಷ ಸರ್. ನಾನು ಪಕ್ಷ ಪರೋಕ್ಷ ಏನಿಲ್ಲ ಸರ್. ಅಲ್ಲ ಸರ್, ಈ ಬೋರ್ ನೀರು ಕುಡಿಬೋದಾ? ಖಾಲಿ ಮಾಡಿಸ್ಲೇ ಎಲ್ಲ ಖಾಲಿ ಮಾಡಿಸಿದ್ದ. ಮತ್ತೆ ಯಾಕೆ ಸ್ವಲ್ಪ ಬರುತ್ತೆ ನೋಡಿ ಕುಡಿಬೋದು. ಆಗಲ್ಲ. ತಾತ್ಕಾಲಿಕವಾಗಿ ಇದು ಅದು ಶಾಶ್ವತವಾಗಿ ನೀರು ಕೊಡ್ತಿತ್ತು. ತುರ್ತಾಗಿ ಈಗ ಬೋರ್ ಎಲ್ಲ ಕಂಪ್ಲೀಟ್ ನಿಂತೋಗಿದೆ ಸರ್. ಈಗ ನೀರಿನ ಸಮಸ್ಯೆ ಆಗಿದೆ. ನಾವು ಕೂಡ ಒಂದು ಆಟೋ ಮಾಡಿದ್ವು, ಅದರಲ್ಲೂ ಸರಿಯಾಗಿ ಸಫಿಷಿಯೆಂಟ್ ನೀರು ಬರ್ತಿಲ್ಲ. ಈಗ ನಾವು ನೀರಿನ ಸಮಸ್ಯೆ ಇದೆ ಇಲ್ಲಿ, ಪಾಪ ಸಮಸ್ಯೆ ಆಗಿದೆ. ಅದರಿಂದ ಈಗ ಪ್ರೈವೇಟಿಂದ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಇವತ್ತು ಎಷ್ಟೋ ಅವ್ರಿಗೆ ಸಫಿಷಿಯೆಂಟ್ ನೀರು ಕೊಡೋ ಒಂದು ವ್ಯವಸ್ಥೆ ಮಾಡ್ತೀವಿ ಸರ್. ಮಾಡ್ತೀವಿ ಅಂತ ನಾವು ಇದು ಮಾಡ್ತೀವಿ.